ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ ರಾಮನಿಗೆ ಪಟ್ಟಾಭಿಷೇಕ ಆಗತ್ತೆ. ಪಟ್ಟಾಭಿಷೇಕ ಆದ್ಮೇಲೆ ರಾಮಚಂದ್ರ ಎಲ್ಲರನ್ನು ಕಳಿಸ್ಕೊಡ್ತಾನೆ. ಸುಗ್ರೀವನ್ನ, ಹನುಮಂತನ್ನ. ಯಾರಿಗೂ ಹೋಗಕ್ ಮನ್ಸೇ ಇರಲ್ಲ ರಾಮನ್ ರಾಜ ಬಿಟ್ಟು. ಯಾಕಂದ್ರೆ ವಾಲ್ಮೀಕಿಗಳು ರಾಮಾಯಣದಲ್ಲಿ ಹೇಳ್ತಾರೆ, ರಾಮ ರಾಜ ಯಾವ ರೀತಿ ಇತ್ತಂದ್ರೆ ಅಲ್ಲಿರೋರ್ ಯಾರಿಗೂ ದುಃಖನೇ ಇರ್ಲಿಲ್ಲಂತೆ. ವಿಧವೆಯರು ಅಥವಾ ಮಕ್ಳು ಇಲ್ದೇ ಇರೋರು, ಗಂಡ ಇಲ್ದೇ ಇರೋರು, ಈ ತರದ್ ಯಾವ ದೋಷನೂ ಯಾರಿಗೂ ಇರ್ಲಿಲ್ಲಂತೆ. ಪತಿ ಪತ್ನಿಯರು ಯಾವಾಗ್ಲೂ ಸಂತೋಷದಿಂದ ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ, ಅತ್ತೆ ಮಾವಂದಿರ ಜೊತೆ ಸಂತೋಷದಿಂದ ಕೂಡು ಕುಟುಂಬದಲ್ಲಿ ಇರ್ತಿದ್ರಂತೆ. ಅಂದ್ರೆ ವಾಲ್ಮೀಕಿಗಳು ರಾಮನ ಆಡಳಿತ ನಡೆಯೋ ಟೈಮಲ್ಲಿ ಎಲ್ಲವೂ ಪರಿಸರನು ಎಷ್ಟು ಚೆನ್ನಾಗಿ ಸೊಗಸಾಗಿ ಗಾಳಿ ಬೀಸ್ತಿತ್ತು. ಸರಿಯಾದ ಸಮಯಕ್ಕೆ ಯಾವ್ಯಾವ ಹಣ್ಣು ಹಂಪ್ಲಗಳು, ಆ ಹಣ್ಣುಗಳೆಲ್ಲ ಸಿಹಿ. ಏನಪ್ಪಾ ಯಾರೋ ಒಂದ್ ಹಿಡಿ ಸಕ್ಕರೆ ತಗೊಂಡೋಗಿ ಆ ಹಣ್ಣಲ್ಲಿ ಸಕ್ಕರೆ ಬೆರ್ಸಿರ್ಬೋದು ಅನ್ನೋ ತರ. ಸೊ ಎಲ್ಲವೂ ಅಷ್ಟು ಚಂದ ಇತ್ತಂತೆ. ಯಾರಿಗೂ ಯಾವ್ದೇ ತರದ್ ರೋಗ ಇರ್ತಿರ್ಲಿಲ್ಲಂತೆ. ಅಂದ್ರೆ ಇವಾಗ ನಾವು ವಾರಾನ್ಗಟ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ದು ಹೇಗೆ ಮಿಷಿನ್ ಎಲ್ಲಾ ಕೆಮಿಕಲ್ಸ್ ಎಲ್ಲ ನಮ್ ಬಾಡಿಗೆ ಹಾಕಿ ಮತ್ತೆ ನಮ್ಮನ್ನ ರಿಪೇರಿ ಮಾಡ್ತಾರಲ್ಲ, ಆ ತರದ್ ಪರಿಸ್ಥಿತಿ ರಾಮನ ಆಡಳಿತದಲ್ಲಿ ಯಾರಿಗೂ ಇರ್ಲಿಲ್ಲಂತೆ. ಯಾರಿಗೂ ಯಾವ ತರದ್ ರೋಗ, ನೋವು, ಹಾಗೆ ಆಕ್ಸಿಡೆಂಟ್ ಆಗಿ ಸಾಯೋದು, ಈ ತರದ್ ಯಾವ್ದು ಇರ್ಲಿಲ್ಲ. ಎಲ್ರು ಖುಷಿ ಖುಷಿಯಾಗಿ ಚೆನ್ನಾಗಿ ನಗ್ತಾ ನಗ್ತಾ ಇರ್ತಿದ್ರಂತೆ. ಹಾಗೆ ಯಾರು ಕೆಟ್ಟವ್ರೇ ಇರ್ಲಿಲ್ಲಂತೆ. ಇವಾಗ ಹಿಂದೆ ಒಂದ್ ಮಾತಾಡೋದು, ಮುಂದೆ ಒಂದ್ ಮಾತಾಡೋದು, ಒಂದ್ 4 ಜನ ಚೆನ್ನಾಗಿದ್ದಾರಂದ್ರೆ ಅವ್ರಿಗೆ ಶಾಪ ಹಾಕೋದು, ಮನ್ಸಲ್ಲಿ ಕೆಟ್ಟತನ ಬಯಸೋದು, ಆ ರೀತಿ ಯಾ ಕೆಟ್ಟ ಜನನು ರಾಮನ್ ರಾಜ್ಯದಲ್ಲಿ ಇರ್ಲಿಲ್ಲಂತೆ. ವೈಕುಂಠ ಹೆಂಗಿತ್ತು ಅಂತ ನಮ್ಗೆ ಹೋಗಿ ನೋಡಕ್ ಆಗಲ್ಲ, ಬಟ್ ರಾಮಾಯಣದಲ್ಲಿ ರಾಮ ರಾಜ್ಯ ಹೇಗಿತ್ತು ಅನ್ನೋದನ್ನ ಓದಿದ್ರೆ ಮೇ ಬಿ ವೈಕುಂಠನು ಅದೇ ರೀತಿ ಇರ್ಬೋದು ಅನ್ನೋದು ನಮ್ಗೊಂದ್ ಕಲ್ಪನೆ ಬರತ್ತೆ ಅಷ್ಟೇ. ಯಾಕಂದ್ರೆ ಸ್ವಯಂ ಸಾಕ್ಷಾತ್ ವಿಷ್ಣು ಪರಮಾತ್ಮ, ಲಕ್ಷ್ಮೀ ದೇವಿನೇ ಬಂದು ಅಲ್ಲಿ ಕೂತು ಆಡಳಿತ ನಡೆಸ್ತಿದ್ದಾರಂದ್ರೆ ಅದು ವೈಕುಂಠಕ್ಕೆ ಸಮಾನವಾದದ್ದೇ. ಸೊ ಹಾಗಾಗಿ ಯಾರು ದಡ್ರು ಅಂತಾಗ್ಲಿ, ದರಿದ್ರರು ಅಂತಾಗ್ಲಿ, ಅದೇ ನಾವು ಲೇಜಿ ಪರ್ಸನ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಅಂತ ಜನನು ಹುಡ್ಕಿದ್ರೆ ಸಿಕ್ತಿರ್ಲಿಲ್ಲಂತೆ. ಯಾರು ಕುರೂಪ ಅಂದ್ರೆ ಅಗ್ಲಿ ಆಗ್ಲಿ, ನೋಡಕ್ ಚೆನ್ನಾಗ್ ಇಲ್ದೇ ಇರೋರಾಗ್ಲಿ, ಆ ತರದ್ ಜನನು ಸಿಕ್ತಿರ್ಲಿಲ್ಲಂತೆ. ಎಲ್ರು ಯಾವಾಗ್ಲೂ ಸದಾ ಅಲಂಕಾರ ಮಾಡ್ಕೊಂಡು, ಒಳ್ಳೇದನ್ನೇ ಮಾತಾಡ್ಕೊಂಡು, ಒಳ್ಳೇದನ್ನೇ ಎಲ್ಲಾರ್ಗೂ ಬಯಸಿ, ಎಲ್ರು ರಾಮನ್ ಜಪ ಅಂದ್ರೆ ವಿಷ್ಣುವಿನ ಜಪ ಮಾಡ್ಕೊಂಡು, ಆ ವಿಷ್ಣುವಿನಲ್ಲಿ ಭಕ್ತಿನ ಹೊಂದಿ, ಸೊ ಪ್ರತಿನಿತ್ಯ ನೋಡಕ್ಕೆ ಖುಷಿ ಆಗ್ತಿತ್ತಂತೆ. ಸೊ ಆ ರೀತಿ ರಾಮ ಅವನ ರಾಜ್ಯನ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಹಾಗೆ ಜನಗಳು ಒಳ್ಳೆಯವ್ರಿದ್ರೆ ಪರಿಸರನು ಒಳ್ಳೇದಾಗಿ ನಮ್ ಜೊತೆ ವರ್ತಿಸತ್ತಂತೆ. ಇವಾಗ ನಾವೇನೋ ಒಂದ್ ಗಿಡ ಮರಕ್ಕೆ ಕೆಮಿಕಲ್ ಹಾಕಿ ಬೆಳೆಸಿ ಅದ್ ನಮಗ್ ಒಳ್ಳೇದ್ ಮಾಡ್ಬೇಕು, ತುಂಬಾ ವರ್ಷ ಅದ್ ಬದುಕ್ಬೇಕು, ಒಳ್ಳೆ ರೀತಿಯಾದಂತ ಗಾಳಿ ಕೊಡ್ಬೇಕು ಅಂದ್ರೆ ಅದ್ ಹೇಗ್ ಸಾಧ್ಯ? ಸೊ ಅವಾಗಿನ ಸಮಯದಲ್ಲಿ ಗಿಡ ಮರಗಳು ಪರಿಸರನು ಅಷ್ಟು ಒಳ್ಳೆ ರೀತಿಯಲ್ಲಿ ಇರ್ತಿತ್ತಂತೆ. ಹಾಗೆ ಪ್ರತಿದಿನ ಉತ್ಸವ, ಪ್ರತಿದಿನ ಸಂತೋಷದಿಂದ ತುಂಬಿತ್ತಂತೆ. ಪ್ರತಿದಿನ ಉತ್ಸವ ಅಂದ್ರೆ ಇವಾಗ ಎಲ್ರು ಚೆನ್ನಾಗಿದ್ದಾರೆ, ಎಲ್ರು ಒಳ್ಳೇದನ್ನೇ ಮಾತಾಡ್ತಾರೆ, ಎಲ್ರು ವಿಷ್ಣುವಿನ ಭಕ್ತಿ ಮಾಡ್ತಾರೆ, ಎಲ್ರು ದಿನ ಪೂಜೆ ಪುನಸ್ಕಾರ ಇದನ್ನೇ ಮಾಡ್ತಾರೆ, ಎಲ್ಲಾ ಒಳ್ಳೇದಾಗ್ತಿದೆ ಅಂದ್ರೆ ಪ್ರತಿದಿನ ಉತ್ಸವದ ತರಾನೇ ಅನ್ಸತ್ತೆ. ಯಾಕಂದ್ರೆ ನಮ್ ಕಣ್ಣಿಗ್ ಬೇಕಾಗಿರೋದು ನೋಡೋಕೆ ಒಳ್ಳೇದು. ಸೊ ಎಲ್ರು ಚೆನ್ನಾಗೇ ಇದ್ದಾರೆ, ಪರಿಸರ ಚೆನ್ನಾಗಿದೆ. ಎಲ್ಲಾ ಮನೆಗಳು ರಂಗೋಲಿಯಿಂದ ತೋರಣ ಕಟ್ಟಿ ಎಲ್ಲಾ ರೀತಿ ಅಲಂಕಾರ ಮಾಡಿರ್ತಾರೆ. ಎಲ್ರು ಅಲಂಕಾರ ಮಾಡ್ಕೊಂಡು, ಅಲಂಕಾರ ಅಂದ್ರೆ ಅವ್ರು ಚೆನ್ನಾಗಿಲ್ಲ ಅಂತ ಅಲಂಕಾರ ಮಾಡ್ಕೋತಿರ್ಲಿಲ್ಲ. ಸೊ ನಮ್ ತರ ಮೇಕಪ್, ಐಲೈನರು, ಕಾಜಲು ಈ ತರದ್ ಅಲಂಕಾರ ಅಲ್ಲ. ಸಹಜವಾಗಿ ನೋಡಕ್ ಚೆನ್ನಾಗಿರ್ತಾರೆ. ಬಳೆ, ಹೂವು ಈ ತರದ್ದೆಲ್ಲ ಮುಟ್ಕೊಂಡು ಸಹಜವಾಗಿ ಹೆಣ್ಮಕ್ಳು ಏನೇನ್ ಮುಟ್ಕೋಬೇಕು, ರೇಷ್ಮೆ ಸೀರೆ, ಸೊ ಅದನ್ನೆಲ್ಲ ಹಾಕೊಂಡು ಅಡ್ಡಾಡ್ತಿದ್ರೆ, ಇಡೀ ಊರೆಲ್ಲ ಅಡ್ಡಾಡ್ತಿದ್ರೆ ನೋಡಕ್ ಕಣ್ಣಿಗೆ ಖುಷಿ ಕೊಡತ್ತೆ ಆ ತರದನ್ನೆಲ್ಲ ನೋಡಿದ್ರೆ. ಸೊ ಹಾಗಾಗಿ ನಾವ್ ಕೇಳ್ತೀವಿ ಕೃಷ್ಣ ದೇವರಾಯನ ಕಾಲದಲ್ಲಿ, ಅಂದ್ರೆ ಇವಾಗಿನ ಹಂಪಿ ವಿಜಯನಗರ ಅಂತ ಏನ್ ಹೇಳ್ತೀವಿ, ಸೊ ಅಲ್ಲಿ ಮುತ್ತು ರತ್ನಗಳನ್ನ ಶೇರಲ್ಲೆಲ್ಲಾ ಮಾರ್ತಿದ್ರಂತೆ, ಬೀದಿಗಳೆಲ್ಲಾ ಮಾರ್ತಿದ್ರಂತೆ. ಸೊ ಇವಾಗ ನಾವ್ ಹೋಗ್ ನೋಡಿದ್ರೆ, ನಾನೇ ಲಾಸ್ಟ್ ಟೈಮ್ ಹೋಗಿರುವಾಗ ಹೇಳ್ತಿದ್ದೆ, ನಾವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರುವಾಗ ಇಲ್ಲೆಲ್ಲ ಬಂಗಾರನ ಕೆಜಿ ಗಟ್ಲೆ ಬೀದಿಯಲ್ಲಿ ಮಾರ್ತಿದ್ರಂತೆ. ಇವಾಗ ನೋಡು ಕಡ್ಲೆಪುರಿ ಮಾರ್ತಿದ್ದಾರೆ ಅಂತ. ಸೊ
ಆ ರಾಮನ ರಾಜ್ಯದಲ್ಲಿ ಹೆಂಗಿತ್ತಂದ್ರೆ ಇಡೀ ಭೂಲೋಕನೇ ಮುತ್ತು ರತ್ನ ವಜ್ರ ವೈಡೂರ್ಯದಿಂದ ತುಂಬಿ ತುಳುಕ್ತಿತ್ತಂತೆ, ಅಷ್ಟು ಸಂಪತ್ತು ಭರಿತವಾಗಿ ಇತ್ತಂತೆ. ಸೊ ಅದ್ರ ಮುಂದೆ ಕೃಷ್ಣ ದೇವರಾಯನ ಸಾಮ್ರಾಜ್ಯ ಏನೂ ಅಲ್ಲ. ಸೊ ಅಷ್ಟು ಅದ್ರ 100 ಪಟ್ಟು ಅಲ್ಲಿ ವಜ್ರ ವೈಡೂರ್ಯಗಳು ತುಂಬಿ ತುಳುಕ್ತಾ ಇತ್ತಂತೆ ಬೀದಿ ಬೀದಿಯಲ್ಲಿ. ಸೊ ನಾವ್ ಇವಾಗೆಲ್ಲ ಗೋಲ್ಡ್ ಹಾಕೋತೀವಿ, ಯಾಕಂದ್ರೆ ಗೋಲ್ಡ್ ಪರ್ಚೇಸ್ ಮಾಡಕ್ ಆಗಲ್ಲ, ಅಷ್ಟು ರೇಟ್ ಜಾಸ್ತಿ ಆಗ್ತಿದೆ. ಸೊ ಅವಾಗ ಹಂಗೆ ಸುಮ್ನೆ ಎಲ್ರು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ರು ಬಂಗಾರನೇ ಹಾಕ್ತಿದ್ರು, ಮುತ್ತು ರತ್ನಗಳನ್ನೇ ಹಾಕ್ತಿದ್ರು ಅಂತೆ ಅವ್ರ ಅಲಂಕಾರಕ್ಕೆ. ಸೊ ಹೀಗೆ ಬೇಕಾದಷ್ಟು ಆ ಎಲ್ಲದರ ಬಗ್ಗೆನೂ ಬರ್ದಿದ್ದಾರೆ ವಾಲ್ಮೀಕಿಗಳು. ಭೂತಾಯಿನೂ ಅಷ್ಟೇ ದನಸ ಧಾನ್ಯಗಳನ್ನ ಯಾವ ರೀತಿ ಕೊಡ್ತಿದ್ಲು ಅಂದ್ರೆ ಯಥೇಚ್ಛವಾಗಿ ಕೊಡ್ತಿರಂತೆ. ಯಾಕಂದ್ರೆ ಯಾವುದೇ ರೀತಿಯಾದಂತ ಕೆಮಿಕಲ್ಸ್ ಮಣ್ಣಲ್ಲಿ ಬೆರ್ತಿರಲ್ಲ, ಹಾಗೆ ಸರಿಯಾದ ಸಮಯಕ್ಕೆ ಮಳೆ ಆಗ್ತಿತ್ತು, ಸರಿಯಾದ ಸಮಯಕ್ಕೆ ಬೆಳೆ ಬೆಳಿತಿದ್ರು, ಯಾವ ರೀತಿ ಕೆಮಿಕಲ್ಸ್ ಯೂಸ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಭೂಮಿ ಫಲವತ್ತಾಗಿ ಸಾಕಾದಷ್ಟು ದನಸ ಧಾನ್ಯಗಳನ್ನ ಆ ಭೂತಾಯಿ ಕೊಡ್ತಿದ್ಲಂತೆ. ಹಾಗೆ ಎಲ್ಲಿಂದನೋ ಗಾಳಿ ಬೀಸಿದ್ರುನು ಸುಗಂಧದಿಂದ ಬರ್ತಿತ್ತಂತೆ. ಆ ಗಾಳಿ ಕೂಡ ವಾಯುದೇವರು ಕೂಡ ಸುಗಂಧವಾಗಿ ಬೀಸ್ತಿದ್ರಂತೆ. ಮನೆ ಸುತ್ತಲೂ ಒಂದ್ ಊರಿನ ಸುತ್ತಲೂ ಒಳ್ಳೆ ಒಳ್ಳೆ ಗಿಡ, ಹೂವಿನ ಗಿಡಗಳನ್ನ ಹಾಗೆ ಹಣ್ಣಿನ ಗಿಡಗಳು ಆ ಬೀಸೋ ಗಾಳಿನ ವಾಸನೆ ತಗೊಂಡ್ರೆ ಮನಸ್ಸಿಗೆ ಹಿತ ಆಗ್ತಿತ್ತಂತೆ, ಶಾಂತಿ ಅನ್ನಿಸ್ತಿತ್ತಂತೆ. ಇವಾಗ ಇಲ್ಲೇ ನಾವು ಬ್ಯಾಂಗ್ಳೂರಲ್ಲಿ ಆಟಾಡ್ಬೇಕಂದ್ರೆ ಚರಂಡಿ ಹತ್ರ ಕೆಂಗೇರಿ ಅಥವಾ ಸಿಲ್ಕ್ ಬೋರ್ಡು ಆ ಕಡೆ ಎಲ್ಲ ಹೋದ್ರೆ 1 ನಿಮಿಷ ಟ್ರಾಫಿಕ್ ಅಲ್ಲಿ ನಿಲ್ಲಕ್ ಆಗಲ್ಲ, ಅಷ್ಟು ಕೆಟ್ಟಾಗ್ ಸ್ಮೆಲ್ ಬರ್ತಿರತ್ತೆ. ಸೊ ಅವಾಗಿನ ಕಾಲದಲ್ಲಿ ಯಾರು ಪರ್ಫ್ಯೂಮ್ಸ್ ಆಗ್ಲಿ ಸೆಂಟ್ ಆಗ್ಲಿ ಅದೇನು ಬಾಡಿ ಸ್ಪ್ರೇ ಆಗ್ಲಿ ಅದೇನು ಯೂಸ್ ಮಾಡ್ತಿರ್ಲಿಲ್ಲ. ಸೊ ಗಾಳಿನೇ ಸುಗಂಧವಾಗಿ ಬೀಸ್ತಿತ್ತಂದ್ರೆ ಅದ್ ಯಾವ್ದ್ರ ಅವಶ್ಯಕತೆನೂ ಇರ್ತಿರ್ಲಿಲ್ಲ ಅಂತೆ. ಊಟ, ಹಣ್ಣು, ತರಕಾರಿ ಎಲ್ಲವೂ ರುಚಿಯಾಗಿರ್ತಿತ್ತಂತೆ. ಸೊ ಯಾವ ಕೆಮಿಕಲ್ಸ್ ಮಿಕ್ಸ್ ಆಗಿಲ್ಲ ಅಂತ ಅಂದ್ರೆ ಎಲ್ಲ ನೈಸರ್ಗಿಕವಾಗಿನೇ ರುಚಿಯಾಗಿರತ್ತೆ. ಎಲ್ಲ ಇಡೀ ಭೂದೇವಿ, ಮರ, ಗಿಡ, ಸರೋವರ, ಬಳ್ಳಿ, ಪ್ರಾಣಿ, ಪಕ್ಷಿ ಎಲ್ರೂ ಆ ವಿಷ್ಣುವಿನ ಆರಾಧನೆಯಲ್ಲಿ ಇರ್ತಿದ್ರಂತೆ. ಹಾಗಾಗಿ ಅವನ ಆಶೀರ್ವಾದ ಎಲ್ಲದರ ಮೇಲೆ ಇದ್ದು ಎಲ್ಲಾ ರುಚಿಯಾಗಿ ಎಲ್ಲಾ ಒಳ್ಳೆ ರೀತಿಯಿಂದ ಸಿಕ್ತಿತ್ತಂತೆ. ಹಸುಗಳು ಅಷ್ಟೇ ಹಾಲ್ಗಳನ್ನ ಲೀಟರ್ ಎಷ್ಟು ಒಂದ್ ಸಮುದ್ರನೇ ಹರಿಸುವಷ್ಟು, ನದಿಗಳೇ ಹರಿಯುವಷ್ಟು ಹಾಲ್ಗಳನ್ನ ಹಸುಗಳು ಕಟ್ತಿತ್ತಂತೆ. ಸೊ ಆ ರೀತಿ ಎಲ್ಲವೂ ಒಳ್ಳೆ ರೀತಿಯಲ್ಲಿ, ಯಾರಿಗೂನು ಮಕ್ಕಳಿಲ್ಲ ಅಂತ ಇರ್ತಿರ್ಲಿಲ್ಲಂತೆ ಆಗಿನ ಕಾಲದಲ್ಲಿ. ನಮ್ ಕಿವಿಗ್ ಬೀಳೋ ಶಬ್ದನು ಹಿತವಾಗಿ ಕೇಳ್ತಿತ್ತಂತೆ. ಯಾವಾಗ್ಲೂ ಭಜನೆ, ಪಾರಾಯಣ, ಒಳ್ಳೆ ಮಾತು, ಯಾರ ಜೊತೆನೂ ಯಾರ್ದು ಜಗಳ ಇಲ್ಲ, ಯಾರು ಯಾರಿಗ್ ಶಾಪ ಹಾಕ್ತಿಲ್ಲ, ಕೆಟ್ಟದ್ ಬಯಸ್ತಿಲ್ಲ. ಸೊ ಈ ತರದ್ದೆಲ್ಲ ಮಾತಾಡ್ತಿಲ್ಲ, ಒಳ್ಳೇದೇ ಮಾತಾಡ್ತಿದಾರಲ್ಲೇ ಎಲ್ಲಾ ಮಾತನ್ನು ಕೇಳಕ್ಕೆ ಹಿತ ಅನ್ಸತ್ತೆ, ಎಲ್ಲಾ ಮಾತನ್ನು ಕೇಳಕ್ಕೆ ಚೆನ್ನಾಗಿ ಅನ್ಸತ್ತೆ. ಸೊ ಇಂದ್ರಿಯಗಳು ಆನಂದ ಪಟ್ರೆ ನಮ್ ಬ್ರೇನ್ ಆಯ್ತು, ನಮ್ ಬಾಡಿ ಆಯ್ತು ಚೆನ್ನಾಗಿ ಹೆಲ್ದಿ ಆಗಿರತ್ತಂತೆ. ಇವಾಗ ನೋಡಕ್ಕೆ ಒಳ್ಳೇದ್ ಕಾಣಿಸ್ಬೇಕು, ಎಲ್ರು ಅಲಂಕಾರ ಮಾಡ್ಕೊಂಡು ಎಲ್ರು ಸುಂದರವಾಗಿ, ಗಂಡು ಹೆಣ್ಣು ಎಲ್ರು ಸುಂದರವಾಗಿ, ಮಕ್ಕಳು ವಯಸ್ಸಾದವರು ಎಲ್ರು ವಿಷ್ಣುವಿನ ನಾಮಸ್ಮರಣೆಯಲ್ಲಿ ಎಲ್ಲಾ ಅಡ್ಡಾಡ್ತಿದ್ರೆ ಕಣ್ಣಿಗೆ ನೋಡಕ್ ಖುಷಿನೇ ಆಗತ್ತೆ. ನಾವ್ ಕೇಳೋ ಶಬ್ದ ಯಾವಾಗ್ಲೂ ಭಜನೆ ಶಬ್ದ, ಕೀರ್ತನೆ ಶಬ್ದ, ಒಳ್ಳೆ ಮಾತುಗಳನ್ನ ಕೇಳಿದ್ರೆ ಕಿವಿ, ಅದು ಒಂದ್ ಟೈಪ್ ಆಫ್ ಇಂದ್ರಿಯ ಅಂತ ಹೇಳ್ಬೋದು. ಉಸಿರಾಟ, ನಾವು ಯಾವ್ದೇ ಗಾಳಿ ತಗೊಂಡ್ರು ಅದು ಸುಗಂಧವಾಗಿ ಬೀಸತ್ತೆ ಅಂದ್ರೆ ಮನ್ಸಿಗೆ ಎಷ್ಟು ಶಾಂತಿ ಕೊಡುತ್ತೆ. ಇನ್ನು ನಾಲ್ಗೆ, ಒಳ್ಳೆ ಚೆನ್ನಾಗಿರೋ ಊಟ, ಯಾವ್ದೇ ರೀತಿಯಾದಂತ ಕೆಮಿಕಲ್ಸ್ ಇಲ್ಲ, ಮೆಡಿಸನ್ ತಗೋಬೇಕು, ಟಾನಿಕ್ ತಗೋಬೇಕು, ಸೊ ಅದೇನು ಇಲ್ಲ ಅಂದ್ರೆ ನಮ್ ನಾಲ್ಗೆಗೆ ಯಾವಾಗ್ಲೂ ಒಳ್ಳೆ ರೀತಿಯಾದಂತ ಊಟ, ಹಣ್ಣು ಹಂಪ್ಲ ಸಿಕ್ಕರೆ ಸೊ ಆ ಇಂದ್ರಿಯನು ಖುಷಿಯಾಗಿರುತ್ತೆ. ಸೊ ಇದೇ ರೀತಿ ಸ್ಪರ್ಶ, ನಾವೊಂದ್ ಪರಿಸರದಲ್ಲಿ ಹೋಗಿ ಕೂತ್ಕೊಂಡ್ರೆ ಆ ಹುಲ್ ಮೇಲೆ ಕೂತ್ಕೊಂಡಾಗ ಅಥವಾ ನಡೆಯುವಾಗ ನಮಗೇನೋ ಒಂಥರ ಏನೋ ಖುಷಿ ಕೊಡತ್ತೆ, ಮನ್ಸಿಗೆ ಶಾಂತಿ ಅನ್ಸತ್ತೆ. ಆ ಸ್ಪರ್ಶನು ಒಂಥರ ಅದು ಟೈಪ್ ಆಫ್ ಇಂದ್ರಿಯ ಅಂತ ಹೇಳ್ತೀವಿ. ಎಲ್ಲ ಖುಷಿಯಾಗಿ ಎಲ್ಲ ಚೆನ್ನಾಗಿ ಇದ್ರಂತೆ. ಸೊ ಈ ರೀತಿ ರಾಮನ ರಾಜ್ಯ ಇತ್ತು ಅಂತ ವಾಲ್ಮೀಕಿಗಳು ಇನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ರಾಮ ಅವನ ಪಟ್ಟಾಭಿಷೇಕ ಆದ್ಮೇಲೆ ಲಕ್ಷ್ಮಣನಿಗೆ ಯುವರಾಜನಾಗಿ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಆದ್ರೆ ಲಕ್ಷ್ಮಣ ಅದನ್ನ ತಿರಸ್ಕಾರ ಮಾಡ್ತಾನೆ. ಯಾಕಂದ್ರೆ ನಾನು ಸದಾ ನಿನ್ ಸೇವಕನಾಗಿ ಇರ್ತೀನಿ, ಯಾವ ಯುವರಾಜ ಪಟ್ಟಾಭಿಷೇಕನು ನನಗ್ ಬೇಡ, ನನ್ಗಿಂತ ದೊಡ್ಡವನು ಭರತ ಇದ್ದಾನೆ, ಅವನಿಗೆ ನೀನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡು ಅಂತ. ಸೊ ಲಕ್ಷ್ಮಣ ಬೇಡ ಅಂದ್ಮೇಲೆ ಭರತನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡ್ತಾನೆ. ಆಮೇಲೆ ಎಲ್ಲರನ್ನು ಕಳಿಸ್ಕೊಡ್ತಾನೆ. ಯಾರಿಗೂ ರಾಮನ ರಾಜ್ಯ ಬಿಟ್ಟು ಹೋಗಕ್ ಮನ್ಸೇ ಇಲ್ಲ. ಸುಗ್ರೀವನಿಗೆ, ವಿಭೀಷಣನಿಗೆ,
ಯಾರು ಹೋಗಕ್ ತಯಾರೇ ಇಲ್ಲ. ನಾವು ಹೋಗೋದಿಲ್ಲ ಅಂತ ಹೇಳಿದ್ರೆ ರಾಮ ಹೇಳ್ತಾನಂತೆ, ನೀವು ನಿಮ್ಮ ಕೆಲಸಗಳನ್ನ ಒಳ್ಳೆ ರೀತಿಯಿಂದ ನಡೆಸ್ಕೊಂಡ್ರೆ ಅದೇ ನನಗ್ ಕೊಡುವಂತ ಗೌರವ, ನನಗ್ ಅದೇ ಪ್ರಿಯವಾದದ್ದು. ನೀವಿಲ್ಲಿ ನನ್ ಜೊತೆ ಇದ್ದು ನಿಮ್ಮ ರಾಜ್ಯದಲ್ಲಿ ಏನೋ ಹೆಚ್ಚು ಕಡಿಮೆ ಆದ್ರೂನು, ಅಂದ್ರೆ ರಾಜ ಇಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಜನ ಏನಾದ್ರು ಆ ಆಕ್ರಮಣ ಮಾಡೋದು, ದಾಳಿ ಮಾಡೋದು, ಈ ರೀತಿ ಎಲ್ಲ ಮಾಡಿ ಸೊ ಅದು ನನಗ್ ಬೇಜಾರ್ ಕೊಡುತ್ತೆ. ಹಾಗಾಗಿ ನಿಮ್ಮ ರಾಜ್ಯಕ್ ಹೋಗಿ ನೀವು ರಾಜ್ಯಭಾರ ಮಾಡಿ ಒಳ್ಳೆ ರೀತಿಯಲ್ಲಿ ರಾಜ್ಯಭಾರ ಮಾಡಿದ್ರೆ ಅದೇ ನನಗ್ ಖುಷಿ ಕೊಡುತ್ತೆ, ಅದೇ ನನಗ್ ಪ್ರಿಯವಾದದ್ದು ಅಂತ ಸುಗ್ರೀವನ್ನ, ವಿಭೀಷಣ, ಹನುಮಂತನ್ಗಂತೂ ರಾಮನ್ ಬಿಟ್ಟು ಹೋಗೋಕೆ ಮನ್ಸೇ ಇರ್ಲಿಲ್ಲ. ಅದೇ ಹನುಮಂತ ರಾಮನ್ನ ಬಿಟ್ಟು ಹೋಗ್ಬೇಕಂದ್ರೆ ಹೇಳ್ತಾನಂತೆ, ನೀನ್ ಒಂದ್ ಸಾರಿ ಮನ್ಸಲ್ಲಿ ನನ್ ಹೆಸರು ಕೂಗು, ನಾ ಸದಾ ನಿನ್ ಸೇವೆಗ್ ಸಿದ್ಧನಾಗಿರ್ತೀನಿ, ಒಂದ್ ನಿಮಿಷನೂ ತಡ ಮಾಡ್ದೆ ಆಕಾಶ ಮಾರ್ಗದಿಂದ ನಾನ್ ಬರ್ತೀನಿ ಅಂತ ರಾಮನಿಗೆ ಹೇಳ್ತಾನೆ. ಸೊ ಈ ರೀತಿ ಎಲ್ಲರನ್ನು ಕಳಿಸ್ಕೊಟ್ಮೇಲೆ ಅಗಸ್ತ್ಯರ್ ಬರ್ತಾರಂತೆ. ಅಗಸ್ತ್ಯರ್ ಬಳಿ ರಾಮಚಂದ್ರ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನಂತೆ. ಅಂದ್ರೆ ರಾವಣನ ಜನನ ಹೇಗಾಯ್ತು, ಅಥವಾ ಯಾಕ ಅವನ್ ಅಷ್ಟೊಂದು ಕ್ರೂರಿಯಾಗಿದ್ದ, ಯಾಕ ಅವನ್ ಮನಸ್ಥಿತಿ ಆ ರೀತಿ ಇತ್ತು, ಎಲ್ಲಾ ವೈಡೂರ್ಯ ಇದ್ರೂನು, ಎಲ್ಲಾ ರೀತಿಯಾದಂತ ಅಧಿಕಾರ, ವಿದ್ಯೆ, ಬುದ್ಧಿ ಎಲ್ಲ ಇದ್ರೂನು ಯಾಕೆ ರಾವಣನ ಮನಸ್ಥಿತಿ ಹಾಗಿತ್ತು, ಅವನ ಜನ್ಮದ ಬಗ್ಗೆ ಕೇಳ್ತಾನಂತೆ. ಸೊ ಅಗಸ್ತ್ಯರು ವಿಸ್ತಾರವಾಗಿ ರಾವಣನ ಜನ್ಮ ಹೇಗಾಯ್ತು, ಅಥವಾ ಅವನು ಯಾರ್ ಮಗ, ಮತ್ತೆ ಅವನ್ ಮನಸ್ಥಿತಿ ಯಾಕ ಆ ರೀತಿ ಇತ್ತು ಅನ್ನೋದೆಲ್ಲವನ್ನು ರಾಮನಿಗೆ ಹೇಳ್ತಾನೆ. ರಾಮನಿಗೆ ಗೊತ್ತಿಲ್ಲ ಅಂತ ಅಲ್ಲ, ರಾಮನು ಈಗ ಸಾಮಾನ್ಯ ಮನುಷ್ಯನಾಗಿ ಜನಕ್ಕೆ ಹೇಗ್ ಬದುಕ್ಬೇಕು ಅಂತ ತೋರಿಸ್ಕೊಳ್ಳೋಕ್ ಅವತಾರ ಎತ್ತಿ ಬಂದಿದ್ದು. ಅದೇ ಕೃಷ್ಣಾವತಾರ ಎತ್ತಿ ಬಂದಾಗ ಹೆಜ್ಜೆ ಹೆಜ್ಜೆಗೂ ಮಿರಾಕಲ್, ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಪವಾಡ ಮಾಡಿ, ಹೆಜ್ಜೆ ಹೆಜ್ಜೆಗೂ ತನ್ನ ವಿಶ್ವರೂಪ, ದೈವ ರೂಪ ಅನ್ನೋದೇನಿದೆ ಅದನ್ನ ತೋರಿಸ್ತಿದ್ದ. ಆದ್ರೆ ರಾಮ ಮನುಷ್ಯರು ಹೇಗ್ ಬದುಕ್ಬೇಕು ಮುಂದಿನ ಯುಗದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಮಾದರಿಯಾಗಿ ತೋರಿಸ್ಕೊಳ್ಳಕ್ಕೆ ಸ್ವತಃ ವಿಷ್ಣುನೇ ಅವತಾರ ಎತ್ತಿ ಬಂದಿದ್ದು. ಹಾಗಾಗಿ ಅಗಸ್ತ್ಯರ ಹತ್ರ ಎಲ್ಲದರ ಬಗ್ಗೆ ಕೇಳ್ತಾನೆ. ಹನುಮಂತನ್ ಬಗ್ಗೆ ಕೇಳ್ತಾನಂತೆ. ಮೊದಲಾಗಿ ರಾಮಚಂದ್ರ ಹನುಮಂತನ್ ಬಗ್ಗೆ ಗುಣಗಾನ ಮಾಡ್ತಾನಂತೆ ಅಗಸ್ತ್ಯರ ಮುಂದೆ. ಹನುಮಂತ ಬೇರೆ ವಾನರ ತರ ಅಲ್ಲ, ಹನುಮಂತ ಒಬ್ಬ ಇಲ್ಲ ಅಂದ್ರೆ ಸೀತೆನ ಹುಡುಕಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಅವಳ ಬಗ್ಗೆ ನಮಗೆ ತಿಳಿತಾನೆ ಇರ್ಲಿಲ್ಲ. ಅವನು ಹೇಗ ಆ ರೀತಿ ಸಮುದ್ರನ ಹಾರಿದ, ಅವನ ಜನ್ಮದ ಉದ್ದೇಶ ಏನು, ಸೊ ಇದನ್ನೆಲ್ಲವನ್ನು ಹನುಮಂತನ ಬಗ್ಗೆ ತಾನೇ ಸ್ವತಃ ಹೊಗಳ್ತಾನಂತೆ ಮುಂಚೆ ಅಗಸ್ತ್ಯರ ಮುಂದೆ. ಆಮೇಲೆ ಅವನ ಜನ್ಮದ ಬಗ್ಗೆ, ಯಾವ ಕಾರಣಕ್ಕಾಗಿ ಜನ್ಮ ತಾಳಿತು ಅದನ್ನೆಲ್ಲ ಕೇಳ್ತಾನಂತೆ. ಅಗಸ್ತ್ಯರು ರಾವಣನ ಹುಟ್ಟಿನ ಬಗ್ಗೆ ಅಥವಾ ಅವನಿಗಿರುವಂತ ಒಂದು ಸಂಶಯಗಳ ಬಗ್ಗೆ, ಎಲ್ಲಾ ಪ್ರಶ್ನೆಗಳ ಬಗ್ಗೆ, ಹನುಮಂತನ ಜನನದ ಬಗ್ಗೆ ಎಲ್ಲವನ್ನು ವಿಸ್ತಾರವಾಗಿ ಹೇಳಿ ಅವರು ಕೂಡ ಹೊರಡ್ತಾರಂತೆ. ಸೊ ಇದಾದ್ಮೇಲೆ ರಾಮಚಂದ್ರ, ಸೀತಾದೇವಿ ಅವರು 11,000 ವರ್ಷಗಳ ಕಾಲ ಆ ರಾಜ್ಯನ ಆಡಳಿತ ಮಾಡ್ತಾರೆ. ಹೀಗೆ ಅವ್ರ ಆಡಳಿತ ನಡೆಸ್ತಿರ್ಬೇಕಂದ್ರೆ ಸ್ವಲ್ಪ ಜನ ಋಷಿ ಮುನಿಗಳು ಬರ್ತಾರಂತೆ. ಅದು ಮಧುವನದಿಂದ ಬರ್ತಾರಂತೆ. ಬಂದು ರಾಮಚಂದ್ರನ ಹತ್ರ ಹೇಳ್ತಾರಂತೆ, ಲವನಾಸುರ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ಅವನು ತುಂಬಾ ಕಾಟ ಕೊಡ್ತಿದ್ದಾನೆ ನಮ್ಗೆ. ಅಂದ್ರೆ ಯಾವುದೇ ರೀತಿಯಾದಂತ ಜಪ ತಪ ಏನೂ ಮಾಡಕ್ ಬಿಡ್ತಿಲ್ಲ, ತುಂಬಾ ಕಾಟ ಕೊಡ್ತಿದ್ದಾನೆ. ಅವನಿಗೆ ಸರಿಯಾದ ವ್ಯಕ್ತಿ ಅಂದ್ರೆ ನೀನೆ, ಸೊ ಅವನ ಸಂಹಾರ ಮಾಡ್ಬೇಕು ಅಂತ ರಾಮನಲ್ಲಿ ಎಲ್ಲಾ ಋಷಿ ಮುನಿಗಳು ಬೇಡ್ಕೋತಾರೆ. ಸರಿ ಅಂತ ರಾಮಚಂದ್ರ ಹೊರಡಕ್ ತಯಾರಾಗ್ತಾನೆ. ಅದೇ ಸಮಯಕ್ಕೆ ಶತ್ರುಘ್ನ ಬರ್ತಾನೆ. ಶತ್ರುಘ್ನ ಬಂದು ಕೇಳ್ತಾನೆ, ನೋಡು ಲಕ್ಷ್ಮಣನಿಗೂ ನೀನ್ ಸೇವೆ ಮಾಡೋ ಅವಕಾಶ ಕೊಟ್ಟೆ, ಭರತನಿಗೂ ನೀನ್ ಸೇವೆ ಮಾಡೋ ಅವಕಾಶ ಕೊಟ್ಟೆ, ನನಗೆ ಆ ಅವಕಾಶ ಇನ್ನೂ ನೀನ್ ಕೊಟ್ಟಿಲ್ಲ. ನೀನ್ ಈ ಒಂದ್ ಅವಕಾಶ ಕೊಡು, ಆ ಲವನಾಸುರನ ನಾನ್ ಸಂಹಾರ ಮಾಡ್ತೀನಿ, ನಿನ್ಗೆ ಏನೋ ಒಂದ್ ಸಣ್ಣ ಸೇವೆ ಮಾಡೋ ಅವಕಾಶ ಕೊಟ್ಟಿದ್ಯಾ ಅಂತ ನಾನ್ ಸಂತೋಷ ಪಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ರಾಮಚಂದ್ರ ಶತ್ರುಘ್ನನ ಕೈಗೆ ಒಂದು ಬಾಣ ಕೊಡ್ತಾನೆ. ಕೊಟ್ಬಿಟ್ಟು ಹೇಳ್ತಾನೆ, ಜಗತ್ತಿನ ಸೃಷ್ಟಿ ಆದಿಯಲ್ಲಿ ಇಬ್ರು ಅಸುರರು ಅಂದ್ರೆ ದೈತ್ಯರು ಹುಟ್ಟುತ್ತಾರೆ, ಅದೇ ಮಧು ಕೈಟಬ ಅಂತ. ಅವ್ರನ್ನ ಸಂಹಾರ ಮಾಡಕ್ಕೆ ಬಳಸಿದಂತ ಬಾಣ ಇದು. ಇದರಿಂದ ನೀನು ಸುಲಭವಾಗಿ ಲವನಾಸುರನನ್ನ ಸಂಹಾರ ಮಾಡ್ಬೋದು ಅಂತ ರಾಮಚಂದ್ರ ಶತ್ರುಘ್ನಂಗೆ ಆ ಬಾಣ ಕೊಟ್ಟು ಅವನಿಗೆ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಸೊ ಈ ರೀತಿ ಎಲ್ಲ ಆಗತ್ತೆ, ಎಲ್ಲಾನು ಚೆನ್ನಾಗ್ ನಡೀತಿರತ್ತೆ. 11,000 ವರ್ಷಗಳು ರಾಮಚಂದ್ರ ರಾಜ್ಯಭಾರ ಮಾಡ್ತಾನೆ ಅಯೋಧ್ಯೆಯಲ್ಲಿ. ಹಾಗೆ ಸ್ವಲ್ಪ ದಿನ ಆದ್ಮೇಲೆ ಸೀತೆ ಗರ್ಭಿಣಿ ಆಗ್ತಾಳೆ.
ಸೊ ಅವಾಗ ಉದ್ಯಾನವನದಲ್ಲಿ ಓಡಾಡ್ತಿರ್ತಾರೆ, ಅಂದ್ರೆ ಅಡ್ಡಾಡ್ತಿರ್ತಾರೆ ಉದ್ಯಾನವನದಲ್ಲಿ ರಾಮಚಂದ್ರ ಮತ್ತೆ ಸೀತಾದೇವಿ. ಸೊ ಅವಾಗ ಸೀತೆ ಆ ಉದ್ಯಾನವನದಲ್ಲಿ ಓಡಾಡ್ತಾ ರಾಮನ ಹತ್ರ ಹೇಳ್ತಾಳೆ, ನನ್ಗೊಂದ್ ಸಣ್ಣ ಬಯಕೆ ಆಗ್ತಿದೆ, ಅದನ್ನ ನೀವು ಈಡೇರಿಸ್ತೀರಾ ಅಂತ ರಾಮನ ಹತ್ರ ಕೇಳ್ತಾಳೆ. ಸಾಮಾನ್ಯವಾಗಿ ಭಕ್ತರ ಬಯಕೆನೆ ಆಸೆಗಳನ್ನೇ ಈಡೇರಿಸು ರಾಮಚಂದ್ರ. ಸೀತಾದೇವಿ ಅದು ಗರ್ಭಿಣಿ, ಇಲ್ಲ ಅಂತ ಹೇಳ್ತಾನ. ಸರಿ ಆಯ್ತು ಹೇಳು ಅಂದಾಗ ಸೀತೆ ಹೇಳ್ತಾಳಂತೆ, ಇದೇ ರೀತಿ ಉದ್ಯಾನವನ ಎಷ್ಟು ಚೆನ್ನಾಗಿದೆ, ಅಥವಾ ಅವಳು ನೆನ್ಪ್ ಮಾಡ್ಕೋತಾಳಂತೆ ಅವರು ವನವಾಸದ ಸಮಯನ. ನನ್ಗೆ ಆ ರೀತಿ ಗಂಗಾ ತೀರದಲ್ಲಿ ಒಂದ್ ದಿನ ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡು ನದಿ ತೀರದಲ್ಲಿ ಕೂತ್ಕೊಂಡು ಅದೊಂದು ಸರೋವರದ ಸುತ್ತಲೂ ಇರುವಂತಹ ಪರಿಸರನ ಸಂತೋಷದಿಂದ ಅನುಭವಿಸ್ಬೇಕು. ಋಷಿ ಮುನಿಗಳಿಗೆ ಪಾದ ಎಲ್ಲ ತೊಳೆದು ಅವ್ರ ಸೇವೆ ಎಲ್ಲ ಮಾಡಿ ಅವರಿಗೆ ಒಳ್ಳೆ ಉಪಚಾರ ಮಾಡ್ಬೇಕನ್ನೋದು ನಂದೊಂದು ಸಣ್ಣ ಬಯಕೆ ಅಂತ ಹೇಳ್ತಾಳಂತೆ ರಾಮಚಂದ್ರ. ಸರಿ ಆಯ್ತು, ಒಂದಿನ ಹೋಗೋಣ ಗಂಗಾ ತೀರದ್ ಬಳಿ, ಅಲ್ಲೇ ನೆನ್ಸೋಣ, ಒಂದ್ ರಾತ್ರಿ ನಿಂಗ್ ಕಳೆದ್ರೆ ಸಾಕಲ್ಲ, ಇದೇನ್ ದೊಡ್ಡ ಆಸೆನಾ ಅಂತ ಹೇಳ್ತಾನಂತೆ. ಸೊ ಇದೆಲ್ಲಾ ಜನಗಳಿಗೆ ಗೊತ್ತಾಗ್ಲಿ ಅಂತ ವಾಲ್ಮೀಕಿಗಳು ಬರ್ದಿರೋದು, ಬಟ್ ಇದ್ರ ಹಿಂದಿನ ಕತೆ ಬೇರೆ ಇದೆ. ಸೊ ಈ ರೀತಿ ಸೀತೆ ಹೇಳಿದ್ಮೇಲೆ ರಾಮಚಂದ್ರ ಎಲ್ಲಾ ದೂತರನ್ನು ಪ್ರತಿನಿತ್ಯ ಮಾತಾಡ್ಸ್ತಿರ್ತಾನಂತೆ. ದೂತರು, ಗೂಢಾಚಾರಿಗಳು, ಸೈನಿಕರು ಎಲ್ಲರೂ, ಅಂದ್ರೆ ರಾಜ್ಯದಲ್ಲಿ ಏನಾಗ್ತಿದೆ, ಬೇರೆ ರಾಜ್ಯದ ಸುದ್ದಿ ಏನು, ಸೊ ಈ ರೀತಿ ಎಲ್ಲ ಮಾತಾಡ್ತಿರ್ತಾರಂತೆ. ಎಲ್ಲದ್ರ ಬಗ್ಗೆ ವಿಷಯನ ತಿಳ್ಕೊತಿರ್ತಾರಂತೆ ರಾಮಚಂದ್ರ. ಹಾಗೆ ಒಂದ್ ದಿನ ಭದ್ರ ಅನ್ನೋ ದೂತ ರಾಮಚಂದ್ರಂಗೆ ಬಂದ್ ಹೇಳ್ತಾನಂತೆ, ಊರಲ್ಲಿ ಬೇರೆ ರೀತಿಯಾದಂತ ಮಾತುಗಳ ನಡೀತಿದೆ ನಿಮ್ಮ ಮತ್ತೆ ಸೀತಾದೇವಿಯ ಬಗ್ಗೆ, ಅಂದ್ರೆ ರಾಜ ಮತ್ತ ರಾಣಿಗಳ ಬಗ್ಗೆ. ಇದನ್ನ ನಿಮ್ ಕಿವಿ ಮೇಲೆ ಇಡೋದು ನನ್ ಕರ್ತವ್ಯ ಅಂತ ಆ ದೂತ ರಾಮಚಂದ್ರನ್ಗೆ ಹೇಳ್ತಾನಂತೆ. ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಗುಂಪನ್ನ ಕಟ್ಕೊಂಡು ಸೀತಾದೇವಿ ನಡವಳಿಕೆ ಬಗ್ಗೆ ಮಾತಾಡ್ತಿದ್ದಾರೆ, ಹಾಗೆ ನಿಮ್ಮ ಚಾರಿತ್ರ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ರಾಮಚಂದ್ರಂಗೆ ಆ ದೂತ ಹೇಳ್ತಾನೆ. ಅವ್ರು ಏನ್ ಮಾತಾಡ್ತಿರ್ತಾರೆ ಅಂದ್ರೆ, ಸೀತೆ ಮೇಲೆ ಮನಸ್ಸಾಗಿ ರಾಮಚಂದ್ರ ಅವಳನ್ ಹೇಗೆ ಇದ್ರು, ಅಂದ್ರೆ ರಾಮಚಂದ್ರನ್ ಬಗ್ಗೆ ಒಬ್ಬ ಕಾಮುಕ ಅವನು ಅಂತ ಮಾತಾಡ್ತಿದ್ದಾರೆ. ಯಾಕಂದ್ರೆ ಸೀತೆನ ರಾವಣ ಅಪಹರಿಸ್ಕೊಂಡು ಹೋಗ್ಬೇಕಂದ್ರೆ ರಾವಣನ ತೊಡೆ ಮೇಲೆ ಕುಂದಿರ್ಸ್ಕೊಂಡು, ಹಾಗೆ ಅವಳ ಜಡೆನ ಹಿಡಿದು ತೋಳನ್ನ ಹಿಡಿದು ಎಳ್ಕೊಂಡು ಹೋಗಿರ್ತಾನೆ. ಅಲ್ಲಿಗೆ ಅವಳು ನಡತೆಗೆಟ್ಟವಳು ಅಂತ. ಸೊ ಈ ರೀತಿ ಎಲ್ಲ ಸಾಮಾನ್ಯ ಜನರು ಮಾತಾಡ್ತಿದ್ದಾರೆ ನಿಮ್ಮ ಚಾರಿತ್ರ್ಯದ ಬಗ್ಗೆ. ಹಾಗೆ ಸೀತೆ ಇದ್ದಿದ್ದು ಒಬ್ಬ ರಾಕ್ಷಸನ ಮನೆಯಲ್ಲಿ, ಒಳ್ಳೆಯವ್ರ ಮನೆಯಲ್ಲಿ ಸ್ವಲ್ಪ ದಿನ ಇದ್ದಾಳಂದ್ರೆ ಅಲ್ಲಿ ಏನೂ ಆಗಿಲ್ಲ, ಅಥವಾ ಅವಳು ಪವಿತ್ರಳು ಅಂತ ನಂಬೋದು. ಆದ್ರೆ ಬರೋಬ್ಬರಿ 10 ರಿಂದ 12 ತಿಂಗಳು ಸೀತೆ ಆ ರಾವಣನ ಆಸ್ಥಾನದಲ್ಲಿದ್ಲು. ಆ ರಾಕ್ಷಸ ಅವನು ರಾವಣ ಎಂತ ಕಾಮುಕ, ಯಾವ್ಯಾವ್ದೋ ಲೋಕದಿಂದ ಹೆಣ್ಣನ್ನ ಅಪಹರಿಸ್ಕೊಂಡ್ ಬಂದು ತನ್ನ ಸಾಮ್ರಾಜ್ಯದಲ್ಲಿ ಇಟ್ಕೊಂಡಿದ್ದಾನೆ. ಅವನ್ ಎಂತ ದುಷ್ಟ ದುರುಳ, ಅಂತವನ ಸಾಮ್ರಾಜ್ಯದಲ್ಲಿ ಒಂದ್ ದಿನ ಅಲ್ಲ, 2 ದಿನ ಅಲ್ಲ, 10 ತಿಂಗಳು 12 ತಿಂಗಳು, ಬರೋಬ್ಬರಿ 1 ವರ್ಷ ಅಲ್ಲಿ ಸೀತಾದೇವಿ ಇದ್ಲು. ಅಂತವಳ ರಾಮಚಂದ್ರ ಸುಮ್ನೆ ಸಹಜವಾಗಿ ಒಪ್ಕೊಂಡ್ ಬಿಟ್ಟಲ್ಲ, ಅವಳ ಅಂದಕ್ ಮರುಳಾಗಿ ಒಪ್ಕೊಂಡ. ಈ ರೀತಿ ನಿಮ್ಮ ಬಗ್ಗೆ ಇಡೀ ಊರಲ್ಲಿ ಸಾಮಾನ್ಯ ಮನುಷ್ಯರು ಮಾತಾಡ್ತಿದ್ದಾರೆ ಅಂತ ಆ ದೂತ ರಾಮಚಂದ್ರಂಗೆ ಹೇಳ್ತಾನೆ. ಸೊ ರಾಮಚಂದ್ರ ಅದನ್ನ ಕೇಳಿ ಅವನ ನೆಮ್ಮದಿ ಹಾಳಾಗತ್ತೆ. ಹಾಗೆ ರಾಮಚಂದ್ರ ಯೋಚನೆ ಮಾಡ್ತಾನೆ, ಏನು ವ್ಯಕ್ತಿತ್ವ ಅನ್ನೋದು ತುಂಬಾ ದೊಡ್ಡದು, ಒಂದು ಕಪ್ಪು ಚುಕ್ಕೆನೂ ಬೀಳ್ಬಾರ್ದು ವ್ಯಕ್ತಿತ್ವದ ಮೇಲೆ ಅನ್ನೋ ರೀತಿ ಬದುಕನ್ನ ತೋರಿಸ್ಬೇಕು ಅಂತ ಬಂದವನು ನಾನು ಅಂತ ಅದನ್ನ ತುಂಬಾ ಯೋಚನೆ ಮಾಡ್ತಾನೆ. ತುಂಬಾ ಮನ್ಸಿಗೆ ತಗೊಂಡು ಮಾರನೇ ದಿನ ತನ್ನ 3 ಜನ ತಮ್ಮಂದಿರನ್ನ ಕರಿತಾನೆ. ಕರೆದ್ಬಿಟ್ಟು ಅವ್ರಿಗೆ ಹೇಳ್ತಾನೆ, ಇಲ್ಲಿವರೆಗೂ ನನ್ನ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತಾಡಿಲ್ಲ, ನನ್ನ ವ್ಯಕ್ತಿತ್ವದ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಒಬ್ಬ ವ್ಯಕ್ತಿಗೆ ಅವನ ಹೆಸರೇ ಮುಖ್ಯ, ಅಂದ್ರೆ ಒಳ್ಳೆ ಹೆಸರೇ ಮುಖ್ಯ. ಕೊನೆವರೆಗೂ ಯಾವುದೇ ರೀತಿಯಾದಂತ ಅಪವಾದ ಬರ್ದೆ, ಯಾವುದೇ ರೀತಿಯಾದಂತ ಕೆಟ್ಟ ಹೆಸರು ಬರ್ದೆ ಬದುಕಿ ತೋರಿಸ್ಬೇಕು ಅನ್ನೋದು ಒಬ್ಬ ರಾಜನ ಧರ್ಮ. ರಾಜನಾಗಿ ನಾನೇ ತಪ್ಪು ಮಾಡಿರುವಾಗ, ಅಥವಾ ನನ್ ಮೇಲೇನೆ ಅಪವಾದ ಬಂದಾಗ ಅದನ್ನ ನಾನು ಸಹಿಸಕ್ ಆಗಲ್ಲ. ಹಾಗೆ ಆ ಸ್ಥಾನದಲ್ಲಿ ಅದನ್ನ ಸಹಿಸ್ಕೊಂಡು ಕೂತ್ಕೊಳಕ್ ಆಗಲ್ಲ. ಬೇರೆಯವ್ರಿಗೆ ಏನಂತ ನ್ಯಾಯ ತೀರ್ಪನ್ನ ಕೊಡೋದು ಅಂತ 3 ಜನ ತಮ್ಮಂದಿರ ಹತ್ರ ಹೇಳ್ತಿರ್ತಾನೆ. ಸೊ ಆಗ ರಾಮ ಲಕ್ಷ್ಮಣ ಮತ್ತೆ ಲಕ್ಷ್ಮಣ ಭರತ ಶತ್ರುಘ್ನ ರಾಮನ ಹತ್ರ ಕೇಳ್ತಾರೆ, ಇವಾಗ ನಿನ್ ಬಗ್ಗೆ ಯಾರ್ ಕೆಟ್ಟದಾಗಿ ಮಾತಾಡಿದ್ರು, ಏನ್ ಅಪವಾದ ಬಂತು ಅಂತ ಕೇಳ್ತಾರೆ. ಅದಕ್ಕೆ ರಾಮ ಹೇಳ್ತಾನೆ, ನೀವೆಲ್ರೂ ನನ್ ಮಾತನ್ನ ಕೇಳ್ತೀರಾ ಅನ್ನೋದು ನಂಗ್ ಗೊತ್ತು. ನಾನ್ ಹೇಳೋ ನಿರ್ಧಾರ, ಅಂದ್ರೆ ನಾನ್ ಏನ್ ನಿರ್ಧಾರ ತಗೊಂಡಿದ್ದೀನಿ ಅದನ್ನ ನೀವು ಕೇಳಿ ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ನೀವು ಹೇಳ್ತೀರಾ ಅನ್ನೋದು ನಂಗ್ ಗೊತ್ತು. ಇದನ್ನ ನಾನು ಒಬ್ಬ
ಅಣ್ಣನಾಗಿ ಅಥವಾ ಒಬ್ಬರ ಗಂಡನಾಗಿ ನಾನು ಈ ತೀರ್ಮಾನನ ತಗೊಂಡಿಲ್ಲ. ಒಂದ್ ರಾಜ್ಯಕ್ಕೆ ರಾಜನಾಗಿ ಈ ತೀರ್ಮಾನ ತಗೊಂಡಿದ್ದೀನಿ. ನೀವ್ ಇದನ್ನೆಲ್ಲ ಒಪ್ಕೊಳ್ಳೇಬೇಕು, ನಾನ್ ಹೇಳಿರುವಂತ ಕೆಲ್ಸ ಮಾಡ್ಲೇಬೇಕು ಅಂತ 3 ಜನಕ್ಕೂ ಆದೇಶ ಮಾಡ್ತಾನೆ. ಲಕ್ಷ್ಮಣನಿಗೆ ಹೇಳ್ತಾನೆ, ನಾಳೆ ನಿಮ್ಮದ್ಕೆ ಸೀತೆನ ಕರ್ಕೊಂಡು ಹೋಗಿ ಗಂಗಾ ತೀರದಲ್ಲಿ ಯಾವ್ದೋ ಒಂದ್ ಆಶ್ರಮದ ಸಮೀಪ ಅವಳನ್ನ ಅಲ್ಲಿ ಬಿಟ್ಟು ಬಾ, ನಾನು ಅವಳನ್ನ ತ್ಯಾಗ ಮಾಡ್ತಿದ್ದೀನಿ. ಇಡೀ ರಾಜ್ಯದಲ್ಲಿ ಸಾಮಾನ್ಯ ಮನುಷ್ಯರು ನನ್ನ ಮೇಲೆ ಈ ತರದೊಂದು ಅಪವಾದನ ಹೊರಿಸ್ತಿದ್ದಾರೆ, ಅಥವಾ ನನ್ನ ಸೀತಾದೇವಿ ಬಗ್ಗೆ ಈ ತರದ್ ಮಾತುಕತೆ ನಡೀತಿದೆ. ಸೊ ಈ ರೀತಿ ಅದ್ಕೆನ ಕಾಡಿಗೆ ಬಿಟ್ಟು ಬಾ ಅಂತ ಕೇಳಿದ ತಕ್ಷಣ ಲಕ್ಷ್ಮಣನಿಗೆ ಮಿಂಚು ಬಡ್ದಂಗ ಆಗತ್ತಂತೆ. ಲಕ್ಷ್ಮಣ ಕೇಳ್ತಾನಂತೆ, ನೀನ್ ತಪ್ಪು ಮಾಡ್ತಿದ್ಯಾ ಅಂತ. ಅದಕ್ಕೆ ರಾಮ ಮುಂಚೆನೆ ಹೇಳಿದ್ದ, ನಾನೊಬ್ಬ ರಾಜನಾಗಿ ಈ ಆದೇಶ ಮಾಡ್ತಿದ್ದೀನಿ, ಒಬ್ಬ ಅಣ್ಣನಾಗಿ ಅಥವಾ ಗಂಡನಾಗಿ ಈ ತೀರ್ಮಾನ ತಗೊಂಡಿಲ್ಲ ಅಂತ. ಅದಕ್ಕೆ ಲಕ್ಷ್ಮಣನಿಗೆ ಭರತನಿಗೆ ಹೇಳ್ತಾನಂತೆ, ನಾನು ಆದೇಶ ಮಾಡಾಗಿದೆ, ನೀವು ನನ್ನ ಪ್ರೀತಿಸ್ತಿದ್ರೆ ಅಥವಾ ನನ್ನ ಗೌರವಿಸ್ತಿದ್ರೆ ನಾಳೆ ದಿನ ಸೀತಾದೇವಿನ ಕರ್ಕೊಂಡು ಹೋಗಿ ಆಶ್ರಮದ ಸಮೀಪ ಗಂಗಾ ತೀರಕ್ಕೆ ಅವಳು ಹೋಗ್ಬೇಕು ಅಂತ ಆಸೆ ಪಟ್ಲು. ಅಲ್ಲಿ ಹೋದ್ಮೇಲೆ ಅವಳಿಗೆ ಈ ಸಮಾಚಾರನ ತಿಳಿಸು ಅಂತ ಲಕ್ಷ್ಮಣನಿಗೆ ಶತ್ರುಘ್ನನ್ಗೆ ಹೇಳಿ ಕಳಿಸ್ತಾನೆ. ಮಾರನೇ ದಿನ ಸೀತೆಗೆ ಹೋಗಿ ಲಕ್ಷ್ಮಣ ಹೇಳ್ತಾನೆ, ನೀವು ಗಂಗಾ ತೀರಕ್ಕೆ ಹೋಗೋಕ್ ಆಸೆ ಪಟ್ರಿ, ರಾಮಚಂದ್ರ ನಿಮ್ಮನ್ನ ಕರ್ಕೊಂಡ್ ಹೋಗು ಅಂತ ಹೇಳಿದ್ದಾರೆ, ಹಾಗಾಗಿ ತಯಾರಾಗಿ ಅಂತ ಹೇಳ್ತಾನೆ. ಹಾಗೆ ಸೀತಾದೇವಿ ತುಂಬಾ ಖುಷಿಯಿಂದ ಅಲ್ಲಿರೋರ್ಗೆಲ್ಲಾನು ಉಡುಗೊರೆ ತಗೊಂಡಿರ್ತಾಳಂತೆ, ಆಶ್ರಮದಲ್ಲಿರೋರ್ಗೆಲ್ಲಾನು. ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಲಕ್ಷ್ಮಣ. ಕರ್ಕೊಂಡು ಹೋಗಿ ಸೀತೆನ ಬಿಟ್ಟು ಹೇಳ್ತಾನಂತೆ, ನಿಮ್ಮಂತವ್ರಿಗೆ ಈ ಪರಿಸ್ಥಿತಿ ಬರಬಾರ್ದಿತ್ತು, ನನ್ನನ್ನ ಯಾವ ಕಾರಣದಿಂದ ಇಂಥ ತೀರ್ಮಾನ ತಗೊಂಡ, ಅದು ಸೀತಾದೇವಿ ಬೇರೆ ತುಂಬು ಗರ್ಭಿಣಿ, ಯಾವ ಕಾರಣದಿಂದ ಇಂಥ ನಿರ್ಧಾರ ತಗೊಂಡ, ಅಥವಾ ಏನು ತಪ್ಪಾಯ್ತು, ಜನಗಳ ಮಾತನ್ನ ಅವ್ನ್ ಯಾಕೆ ಇಷ್ಟೊಂದು ಮನ್ಸಿಗ್ ತಗೊಂಡ, ನಿಮ್ಮನ್ನ ಇಲ್ಲಿ ಹಿಂಗ್ ಬಿಟ್ಟು ಹೋಗಕ್ಕೆ ನನ್ಗೆ ತುಂಬಾ ದುಃಖ ಆಗ್ತಿದೆ, ನನ್ನನ್ನ ಕ್ಷಮಿಸಿ ಅಂತ ಸೀತಾದೇವಿ ಹತ್ರ ಲಕ್ಷ್ಮಣ ಬೇಡ್ಕೋತಾನ. ಸೀತೆಗೆ ಆಶ್ಚರ್ಯ ಆಗತ್ತೆ, ನಿನ್ ಯಾವ ಮಾತುಗಳು ನಂಗೆ ಅರ್ಥ ಆಗ್ತಿಲ್ಲ, ನಾನೇ ರಾಮನ ಬಳಿ ಹೇಳಿದ್ದೆ ಗಂಗಾ ತೀರದಲ್ಲಿ ಹೋಗಿ ಒಂದಿನ ನೆಲೆಸ್ಬೇಕು, ಅದು ನನ್ ಬಯಕೆ ಅಂತ ಹೇಳಿದ್ದೆ, ಹಾಗಾಗಿ ರಾಮಚಂದ್ರ ನನ್ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ, ನೀನ್ ಯಾಕೆ ಕ್ಷಮೆ ಕೇಳ್ತಿದ್ಯಾ ಅಂತ. ಅದಕ್ಕೆ ಲಕ್ಷ್ಮಣ ಎಲ್ಲವನ್ನು ವಿಸ್ತಾರವಾಗಿ ಸೀತೆಗೆ ಹೇಳ್ತಾನೆ. ಸೀತೆ ದುಃಖ ಪಡ್ತಾಳೆ, ನಾನು ಅಗ್ನಿ ಪ್ರವೇಶ ಮಾಡಿ ಪವಿತ್ರಳು ಅಂತ ಪ್ರೂವ್ ಮಾಡ್ಕೊಂಡಿದ್ದು ವ್ಯರ್ಥ ಆಯ್ತು, ಯಾರೂ ನನ್ನ ನಂಬಿಲ್ಲ ಅಂದ್ರೂನು, ಲೋಕದಲ್ಲಿ ಯಾರೂ ನನ್ನ ನಂಬಿಲ್ಲ ಅಂದ್ರೂನು ಏನೂ ವ್ಯತ್ಯಾಸ ಆಗ್ತಿರ್ಲಿಲ್ಲ, ಸ್ವತಃ ರಾಮಚಂದ್ರನೇ ನನ್ನ ನಂಬಿಲ್ಲ ಅಂದ್ರೆ, ನನ್ನ ಗಂಡನೇ ನನ್ನ ನಂಬಿಲ್ಲ, ಅಲ್ಲಿ 10 ತಿಂಗಳ ಕಾಲ ನಾನು ಏನ್ ಕಳ್ದೆ ಅಶೋಕವನದಲ್ಲಿ ರಾವಣನ ಆಸ್ಥಾನದಲ್ಲಿ, ನಾನು ಸದಾ ರಾಮನ ಜಪದಲ್ಲಿದ್ದೆ, ಸದಾ ರಾಮನ ಸ್ಮರಣೆಯಲ್ಲಿದ್ದೆ, ಅದು ರಾಮಂಗೂ ಗೊತ್ತು ನಾನು ಸದಾ ರಾಮನಲ್ಲಿ ನಿರಂತರವಾಗಿ ಭಕ್ತಿ ಹೊಂದಿದವಳು ಅಂತ. ಆದ್ರೂನು ಜನರ ಮಾತಿ ಕಿವಿ ಕೊಟ್ಟು ರಾಮನನ್ನ ಇವತ್ತು ಕಾಡಿ ಕಳ್ಸಿದ್ದಾನೆ, ನನ್ನ ತ್ಯಾಗ ಮಾಡಿದ್ದಾನೆ ಅಂದ್ರೆ ನಂಗೆ ಯಾವ ರೀತಿ ಸಂಕಟ ಆಗ್ತಿದೆ ಅಂದ್ರೆ, ಇದೇ ಗಂಗೆಗೆ ಹಾರಿ ನನ್ನ ಪ್ರಾಣ ಬಿಡ್ಬೇಕು ಅಂತ ಸಂಕಟ ಆಗ್ತಿದೆ ಅಂದ್ರೆ. ಬಟ್ ಅದನ್ನ ನಾನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಮುಂದೆ ಒಂದಿನ ಇತಿಹಾಸದಲ್ಲಿ ಅದು ಉಳ್ಕೊಂಡ್ ಬಿಡತ್ತೆ, ಅಥವಾ ನಾಳೆ ದಿನ ಇಡೀ ಲೋಕಕ್ಕೆ ಒಂದು ಕಳಂಕ ಬರತ್ತೆ, ಸೂರ್ಯವಂಶದಲ್ಲಿ ಬಂದಂತ ಒಬ್ಳು ಸೊಸೆ ಈ ರೀತಿ ಜನರ ಮಾತಿಗೆ ಕಿವಿಗೊಟ್ಟು ಅವ್ರು ಮಾಡುವಂತ ಅಪರಾಧನ ನಾನ್ ನಿಜ ಮಾಡಿದಾಗ ಆಗತ್ತೆ, ಅಥವಾ ನಾನ್ ಗರ್ಭಿಣಿ, ನಾನ್ ಒಂದ್ ಜೀವಕ್ಕೆ ಜನ್ಮ ಕೊಡೋ ಸಂದರ್ಭದಲ್ಲಿ ನಾನ್ ಪ್ರಾಣ ಬಿಟ್ಟೆ ಅಂದ್ರೆ ಆ ಅಪವಾದ ಸೂರ್ಯವಂಶದ ಮೇಲೆ ಹಾಗೇ ಉಳಿಯತ್ತೆ. ಹಾಗಾಗಿ ನಾನು ಗಂಡನಾಗಿ ಅವನ ಕರ್ತವ್ಯನ ಮತ್ತು ನನ್ನ ಕಾಡಿ ಕಳ್ಸಿರ್ಬೋದು, ಆದ್ರೆ ನಾನೊಬ್ಳು ಸೊಸೆಯಾಗಿ ನನ್ನ ಕುಲಕ್ಕೆ ಅಪಮಾನ ಅವಮಾನ ಆಗುವಂತ ಕಳಂಕ ಬರುವಂತ ಕೆಲ್ಸನ ನಾನ್ ಮಾಡೋದಿಲ್ಲ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಇದ್ರಲ್ಲಿ ನಿಂದ್ ಯಾವ್ದು ತಪ್ಪಿಲ್ಲ, ನೀನ್ ಇಷ್ಟೊಂದು ದುಃಖ ಪಟ್ಟು ಕೈ ಮುಗಿದು ಕ್ಷಮೆ ಕೇಳೋ ಪರಿಸ್ಥಿತಿ, ಅಂತ ತಪ್ಪು ನೀನೇನು ಮಾಡಿಲ್ಲ, ಈ ಪರಿಸ್ಥಿತಿ ಬಂದಿರೋದು ನನಗೆ ನನ್ನ ಪಾಪ ಕರ್ಮಗಳಿಂದ ಬಂದೇನೋ ಅಂತ. ನೋಡಿ, ಸೀತಾದೇವಿ ಸಾಮಾನ್ಯ ಮನುಷ್ಯರ ತರ ಪಾಪ ಕರ್ಮಗಳಿಂದ ಅವಳಿಗೆ ಆ ಪರಿಸ್ಥಿತಿ ಬಂತು ಅಂತ ಹೇಳ್ತಿದ್ದಾಳೆ. ಸೊ ಲಕ್ಷ್ಮಣನಿಗೆ ಸಮಾಧಾನ ಮಾಡಿ ಕಳಿಸ್ಕೊಡ್ತಾಳಂತೆ. ಲಕ್ಷ್ಮಣ ಹೋಗೋಕ್ಕಿಂತ ಮುಂಚೆ ಸೀತಾದೇವಿಗೆ ಪ್ರದಕ್ಷಿಣೆ ಹಾಕಿ ಅವಳ ಕಾಲಗಳಿಗೆ ನಮಸ್ಕಾರ ಮಾಡಿ ಮತ್ತೆ ಕ್ಷಮೆ ಕೇಳಿ ನನ್ನನ್ನ ಮಾಡಿದ್ದು ತಪ್ಪು ಅಂತ ಹೇಳ್ತಾನಂತೆ. ಅವನು ರಾಮ ಮಾಡಿದ್ದು ತಪ್ಪು ಅಂತ ಸೀತೆ ಕೇಳಿ ಅಲ್ಲಿಂದ ಹೊರಡ್ತಾನಂತೆ. ಸೀತಾದೇವಿ ಅಲ್ಲೇ ಒಂದು ಮರದ ಹತ್ರ ಕೂತ್ಕೊಂಡು
ಯಾಕೆ ಈ ರೀತಿ ಆಯ್ತು ಅನ್ಕೊಂಡು ನನ್ಗೆ ಈ ರೀತಿ ಆಗ್ಬೇಕಾ ಅಂತ ದುಃಖನ ವ್ಯಕ್ತಪಡಿಸ್ತಾ ಅಳ್ತಾ ಅಳ್ತಾ ಕೂತಿರ್ತಾಳಂತೆ. ಅಲ್ಲೇ ಸಮೀಪದಲ್ಲಿರುವಂತ ವಾಲ್ಮೀಕಿಗಳ ಆಶ್ರಮದ ಋಷಿಗಳು ಅಲ್ಲಿ ಓಡಾಡ್ತಿದ್ರಂತೆ. ಸೀತೆ ಅಳೋದ್ನ ಕಂಡು ಹೋಗಿ ವಾಲ್ಮೀಕಿಗಳಿಗೆ ಹೇಳ್ತಾರೆ, ಹೀಗೆ ಒಂದ್ ಹೆಣ್ಣು ಅಳ್ತಾ ಕೂತಿದ್ದಾಳೆ, ಗರ್ಭಿಣಿ ಬೇರೆ ಅಂತ. ವಾಲ್ಮೀಕಿಗಳು ಬಂದ್ ನೋಡಿದ್ರೆ ಅದು ಸೀತಾದೇವಿ. ಸೊ ಮುಂದೆ ಏನಾಗತ್ತೆ ಅಂತ ನಾಳೆ ದಿನ ಓದ್ಬಿಟ್ಟು ರಾಮಾಯಣನ ತಿಳಿಸ್ಕೊಡೋ ಒಂದ್ ಸಣ್ಣ ಪ್ರಯತ್ನ ಮಾಡ್ತೀನಿ. ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.